ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಿದ್ದೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ನಾನು ಹೇಳಿದ್ದೆ, ಒಂದು ವಿಡಿಯೋ ಮಾಡಿದ್ದೆ, ಕೇಂದ್ರ ಸರ್ಕಾರದಿಂದ ನಿಮಗೆ PM ಆವಾಸ್ ಯೋಜನಾ ಮತ್ತು PM ಉಜ್ವಲ್ ಯೋಜನೆಯಿಂದ ನಿಮಗೆ 2 ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಸೊ ಯಾರೆಲ್ಲ ಅದಕ್ಕೆ ಅರ್ಹರಾಗಿದ್ದೀರಾ ಹೋಗಿ ಆ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ಹೇಳಿದ್ದೆ. ಈ ಕೂಡಲೇ ಹೋಗಿ ಅರ್ಜಿನ ಇನ್ನು ಯಾರು ಸಲ್ಲಿಸಿಲ್ಲ ಅವರಿಗೆ ಹೋಗಿ ಅರ್ಜಿ ಸಲ್ಲಿಸ್ಬೋದು. ಇನ್ನೊಬ್ರು ಕೇಳಿದ್ರ ಹೇಗೆ ನಾವು ಆ ಒಂದು ಉಚಿತ ಮನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಕೇಳಿದ್ರ ನನ್ನ ಕಮೆಂಟಲ್ಲಿ. ಸೊ ವೀಕ್ಷಕರೇ, ನಾನು ಇವತ್ತು ಆ ಒಂದು ಕೇಂದ್ರ ಸರ್ಕಾರದ ಉಚಿತ ಮನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಎಂಬುದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ. ಸೊ ಇಲ್ಲಿದೆ ನೋಡಿ, ಡೈರೆಕ್ಟ್ ಲಿಂಕ್ ಇಲ್ಲೇ ಕೊಡ್ತೇನೆ ನಾನು. ಸೊ ನಿಮಗೆ ಹೋಗಿ ಬೇಗನೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ವೀಕ್ಷಕರೇ. ಹಾಗಾದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ನಿಮಗೆ ಈ ಒಂದು ಉಚಿತ ಮನೆ ಹಾಗೂ ಉಚಿತ ಉಜ್ವಲ್ ಯೋಜನೆ ಅಂದರೆ ಗ್ಯಾಸ್ ಸಿಲಿಂಡರ್ಗಳು ಹಾಗೂ ಕನೆಕ್ಷನ್ ಮತ್ತು ತಿಂಗಳಿಗೆ 300 ರೂಪಾಯಿ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ. ಸೊ ಇದು ಯಾರೆಲ್ಲ ಈ ಒಂದು ಯೋಜನೆ ಅಡಿ ನಿಮಗೆ ಅರ್ಹರಾಗಿದ್ದೀರಾ, ಪ್ಲೀಸ್ ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಹಾಕಿ ವೀಕ್ಷಕರೇ. ಹಾಗಿದ್ರೆ ಈ ವಿಡಿಯೋನ ಕೊನೆಯ ತನಕ ತಪ್ಪದೆ ನೋಡಿ, ಹೇಗೆ ಅರ್ಜಿನ ಹಾಕ್ಬೋದು, ಯಾರಿಗೆಲ್ಲ ಮನೆ ಇಲ್ವೋ ಪ್ಲೀಸ್ ಹೋಗಿ ಈ ಒಂದು ವಿಡಿಯೋನ ಕೊನೆಯ ತನಕ ತಪ್ಪದೆ ವೀಕ್ಷಣೆ ಮಾಡಿ. ಯಾರಿಗೆಲ್ಲ ಮನೆ ಇಲ್ವೋ ಪ್ಲೀಸ್ ಆ ಒಂದು ಯೋಜನೆಗೆ ಅರ್ಜಿ ಹಾಕಿ, ಬೇಗನೆ ಕೂಡಲೇ ಅರ್ಜಿ ಹಾಕಿ. ಬಿಕಾಸ್ 300 ಕೋಟಿ ಜನರಿಗೆ ಈ ಒಂದು 300 ಕೋಟಿ ಒಂದು ಮನೆಯನ್ನು ನಿರ್ಮಿಸಲಿಕ್ಕೆ ಈ ಒಂದು ಪ್ಲಾನನ್ನು ಹಾಕಿದ್ದಾರೆ. ಸೊ ಆ ಒಂದು ಇದು ಕೇವಲ ರಾಜ್ಯಕ್ಕೆ ಮಾತ್ರವಲ್ಲ, ಇದು ಇಡೀ ದೇಶದಾದ್ಯಂತ ಇರುವ ಎಲ್ಲ ಜನರಿಗೆ 300 ಕೋಟಿ ಮನೆಗಳನ್ನು ನಿರ್ಮಿಸುವ ಒಂದು ಯೋಜನೆಯಲ್ಲಿದೆ. ಹಾಗಿದ್ರೆ ನೀವು ಬೇಗನೆ ಹೋಗಿ ಈ ಒಂದು ಅರ್ಜಿನ ಹಾಕೋದ್ರಿಂದ ನಿಮಗೆ ಆ ಒಂದು ಸೌಲಭ್ಯನ ಬೇಗನೆ ಪಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಿದ್ರೆ ಇದನ್ನು ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆಯ ತನಕ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನಾಗಿ ನೋಡ್ತಾ ಇದ್ದಾರೆ, ಯಾರಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ಥ್ಯಾಂಕ್ಸ್ ಲಾಟ್ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಾದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ 2.0 PMAU 2.0 ಅಂತ ಅನ್ನೋ ಯೋಜನೆ ಇದು. ಸೊ ಬಡ ಜನರ ಕನಸುಗಳನ್ನು ನನಸಾಗಿಸಲು ತಾರತಮ್ಯವಿಲ್ಲದೆ ಎಲ್ಲ ವರ್ಗಗಳಿಗೂ ಕೈಗೆಟುಕುವ ಮನೆಗಳ ಭರವಸೆಯನ್ನು ನೀಡಿದೆ. ಸೊ ನೀವು ಈ ಯೋಜನೆಗೆ ಅರ್ಹರಾಗಿದ್ದರೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಕನಸಿನ ಮನೆಗೆ ಮುನ್ನಡೆಯಿರಿ. ಸ್ವಂತ ಮನೆ ಕಟ್ಟಲು ಇನ್ನೂ ಚಿಂತಿಸುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಕೇಂದ್ರ ಸರ್ಕಾರದ ಹೊಸ ಯೋಜನೆಯು ನಿಮ್ಮ ಕನಸನ್ನು ಸಾಕಾರಗೊಳಿಸಲು ಸಹಾಯ ಮಾಡೋದಕ್ಕೆ ಬಂದಿದೆ. ಏನದು ಯೋಜನೆ, ಹೇಗೆ ಇದು ನಿಮಗೆ ಪ್ರಯೋಜನಕಾರಿಯಾಗಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೇನೆ ವೀಕ್ಷಕರೇ. ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ದೇಶದ ಬಡವರು ಮತ್ತು ವಸತಿ ರಹಿತರಿಗೆ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕ ನೆರವು ನೀಡಲಾಗುತ್ತದೆ ಮತ್ತು ಈ ಮೊತ್ತದ ಸಹಾಯದಿಂದ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರು ತಮ್ಮದೇ ಆದ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಈ ಯೋಜನೆಯ ಮೂಲಕ ಭಾರತದ ನಿರಾಶ್ರಿತ ಮತ್ತು ಬಡ ನಾಗರಿಕರಿಗೆ ವಸತಿ ಒದಗಿಸುವ ಕೆಲಸವನ್ನು ಸರ್ಕಾರ ನಿರಂತರವಾಗಿ ಮಾಡುತ್ತಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ರೂಪಗಳಿವೆ. ಮೊದಲನೆಯದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ತಾರತಮ್ಯವಿಲ್ಲದೆ ಎಲ್ಲ ವರ್ಗಗಳಿಗೂ ಕೈಗೆಟುಕುವ ಮನೆಗಳ ಭರವಸೆಯನ್ನು ನೀಡಿದೆ. ಸೊ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ ಬಯಲು ಪ್ರದೇಶಗಳಲ್ಲಿ ಅರ್ಹ ಫಲಾನುಭವಿಗಳಿಗೆ ₹1.20 ಲಕ್ಷ ಮತ್ತು ಗುಡ್ಡಗಾಡು ಮತ್ತು ಕಷ್ಟಕರ ಪ್ರದೇಶಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಈಗ ಯಾರೆಲ್ಲ ಒಂದು ಬಯಲು ಪ್ರದೇಶದಲ್ಲಿ ಇದ್ದೀರಾ ಅವರಿಗೆ 1.20 ಲಕ್ಷ ಅಂದರೆ 1 ಲಕ್ಷದಿಂದ 1,20,000 ವರೆಗೆ, ಹಾಗೂ ಗುಡ್ಡಕಾಡು ಮತ್ತು ಕಷ್ಟಕರ ಪ್ರದೇಶಗಳಲ್ಲಿ ಯಾರು ಗುಡ್ಡಗಳಲ್ಲಿ ಎಲ್ಲ ವಾಸಿಸ್ತಿದ್ದಾರೆ ಅವರಿಗೆ ಹಂಗಂದರೆ ಸಪೋಸ್ ಜಮ್ಮು ಆ್ಯಂಡ್ ಕಾಶ್ಮೀರ, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ, ಈಶಾನ್ಯ ರಾಜ್ಯಗಳು ಯಾವುದಲ್ಲವೇ ಅವರಿಗೆಲ್ಲ 1.30 ಲಕ್ಷ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ. ಇನ್ನು ನಿಮ್ಮ ಒಂದು ಪ್ಲೇಸ್, ನಿಮ್ಮ ಒಂದು ಸಾಂಪತ್ತಿಕ ಸಹಾಯ, ನಿಮ್ಮ ಸಾಂಪತ್ತಿಕ ಸ್ಥಿತಿ ಹೇಗಿದೆ ಇದನ್ನೆಲ್ಲ ನೋಡಿ ಒಂದು ಅಮೌಂಟ್ನ ಕೂಡ ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ ವೀಕ್ಷಕರೇ. ಸೊ ಈ ಸಂಪೂರ್ಣ ಆರ್ಥಿಕ ಸಹಾಯವನ್ನು ನೇರವಾಗಿ ನಿಮ್ಮ ಎಂತ ಮಾಡ್ತಾರೆ ಅಂದರೆ ನಿಮ್ಮ ಫಲಾನುಭವಿಗೆ ಬ್ಯಾಂಕ್ ಖಾತೆಗೆ DBT ಮೂಲಕ, ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣವೆಲ್ಲ ಹೇಗೆ ಬರ್ತಾ ಇದೆಯೋ DBT ಮೂಲಕವೇ ನೇರ ಲಾಭ ಆಗಿ ವರ್ಗಾವಣೆ ಆಗ್ತದೆ ವೀಕ್ಷಕರೇ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಈ ಒಂದು ಹಣವೇನಿದೆ ನಿಮಗೆ ಈ ಒಂದು ಮನೆಯನ್ನು ನಿರ್ಮಿಸಲಿಕ್ಕೋಸ್ಕರ ಒಂದು ಫೌಂಡೇಶನ್ನಿಂದ ಹಿಡಿದು ಆ ಒಂದು ಮನೆಯನ್ನು ಫುಲ್ಲಾಗಿ ನಿರ್ಮಿಸಬೇಕಾದ್ರೆ ಕನಸಿನ ನಮ್ಮಂಥ ಒಂದು ಸ್ವಂತ ಮನೆ ಇರಲೇಬೇಕು ಅಲ್ವಾ. ಸೊ ಈ ಒಂದು ಮನೆಯನ್ನು ನಿರ್ಮಿಸಲಿಕ್ಕೆ ನಿಮಗೆ ಸರ್ಕಾರದಿಂದ ಈ ಒಂದು ನೆರವನ್ನು ನೀಡ್ತಿದೆ. ಯಾರೆಲ್ಲ ಇನ್ನು ಸ್ವಂತ ಮನೆಯಲ್ಲಿ ಇಲ್ವೋ ಪ್ಲೀಸ್ ಹೋಗಿ ಈ ಒಂದು ಮನೆಯನ್ನು ಕಟ್ಟಿಸ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಕನಸನ್ನು ನನಸಾಗಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಈ ಒಂದು ಅಮೌಂಟ್ ಏನಿದೆ ಇದನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ DBT ಮೂಲಕ ನೇರ ವರ್ಗಾವಣೆ ಮೂಲಕ ಕಳಿಸಲಾಗ್ತದೆ. ಇನ್ನು ಮನೆ ನಿರ್ಮಾಣದ ಜೊತೆಗೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಡಿಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ 12,000 ರೂಪಾಯಿ ಹೆಚ್ಚುವರಿ ಸಹಾಯವನ್ನು ನೀಡಲಾಗ್ತದೆ. ಇದು ಮಾತ್ರವಲ್ಲ, 1,30,000 ಹಾಗೂ 1,20,000 ಮಾತ್ರವಲ್ಲ, ನಿಮಗೆ ಒಂದು ಹೆಚ್ಚುವರಿ
ಈ ಒಂದು ಶೌಚಾಲಯ ನಿರ್ಮಿಸಲಿಕ್ಕೋಸ್ಕರ 12,000 ರೂಪಾಯಿಗಳನ್ನ ನಿಮ್ಮ ಒಂದು ಶೌಚಾಲಯ ನಿರ್ಮಿಸಲಿಕ್ಕೋಸ್ಕರ ಕೊಡ್ತಲಾಗ್ತದೆ ವೀಕ್ಷಕರೇ. ಹಾಗೆ ಅರ್ಹತಾ ಷರತ್ತುಗಳಲ್ಲಿ ಬದಲಾವಣೆಗಳೇನೆಂದರೆ PMAY ಅಂದರೆ 2.0 ಅಡಿಯಲ್ಲಿ ಹಿಂದಿನ ಆದಾಯ ಮಿತಿ 10,000 ರೂ ಇಂದ 15,000 ರೂಗೆ ಹೆಚ್ಚಿಸಲಾಗಿದೆ. ಇದರಿಂದ ಹೆಚ್ಚಿನ ಜನರು ಈ ಯೋಜನೆಯ ಲಾಭವನ್ನು ಪಡೆಯುವಂತೆ ಮಾಡಲಾಗಿದೆ. ಇನ್ನು ವಸತಿ ಹಕ್ಕು ಹಾಗೂ ಮಹಿಳೆಯರ ಹೆಸರಿನಲ್ಲಿ ಇರಬೇಕು. ಹಾಗೆ ಈ ಒಂದು ವಸತಿ ಹಕ್ಕು ಏನಿದೆ ಅದೊಂದು ಮಹಿಳೆಯರ ಹೆಸರಿನಲ್ಲಿ ಇರಬೇಕು ಎಂಬುದು ಈ ಯೋಜನೆಯ ಮುಖ್ಯ ನಿಯಮಗಳಲ್ಲಿ ಒಂದು. ಅಂದರೆ ಈ ಒಂದು ಮನೆನ ನೀವು ತಗೋಬೇಕಿದ್ರೆ ಈ ಒಂದು ಮನೆ ಯಾರ ಹೆಸರಲ್ಲಿ ಇರಬೇಕು, ಆ ಒಂದು ಮನೆಯ ಒಡತಿಯ ಹೆಸರಲ್ಲಿ ಇರಬೇಕು. ಇದು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸ್ತದೆ. ಅದು ನಿಜವಾಗ್ಲೂ ಒಂದು ಒಳ್ಳೆಯ ನಿರ್ಧಾರ ಅಂತಲೇ ನಾನು ಹೇಳ್ತೇನೆ. ಬಿಕಾಸ್ ಎಲ್ಲರೂ ಆ ಒಂದು ಯಜಮಾನನ ಅಡಿಯಲ್ಲಿ ಮನೆ ಇಬ್ಬರು ಕೂಡ ಕಷ್ಟಪಟ್ಟು ಕಟ್ಟಿರ್ತಾರೆ, ಬಟ್ ಸರ್ಕಾರದ ಸಹಾಯವನ್ನು ಪಡೆದುಕೊಂಡಿರ್ತಾರೆ. ಆದರೆ ಅಲ್ಲಿ ಮಹಿಳೆಗೆ ಯಾವುದೇ ಆದಂಥ ಒಂದು ಮಾನ ಆಗಿರಲಿ, ಅವಳಿಗೊಂದು ಹಕ್ಕು ಅದರ ಒಂದು ಮನೆಯಲ್ಲಿ ಇರೋದಿಲ್ಲ. ಹಾಗಿದ್ರೆ ಈ ಒಂದು ಮನೆಯ ಒಡತಿ ಹೆಸರಲ್ಲಿ ಈ ಒಂದು ಮನೆಯನ್ನು ರಿಜಿಸ್ಟರ್ ಮಾಡೋದ್ರಿಂದ ತುಂಬ ಉಪಯೋಗಕಾರಿ. ಅವಳ ಒಂದು ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸ್ತಾರೆ. ಜೊತೆಗೆ ಅವಳೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವಳಲ್ಲೂ ಇರುತ್ತದೆ ಅಲ್ವಾ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂತ ನಾನು ಹೇಳ್ತೇನೆ ವೀಕ್ಷಕರೇ. ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಡಿಜಿಟಲ್ ಆಗಿದ್ದು, ಅಂದರೆ ಇಂಟರ್ನೆಟ್ ಮೂಲಕ ಕಂಪ್ಯೂಟರ್ನಲ್ಲಿ ಸಲ್ಲಿಸಬೇಕಾಗುತ್ತೆ, ಹಾಗೆ ಸೈಬರ್ನಲ್ಲಿ. ಸೊ ಇದನ್ನು ಇಂಟರ್ನೆಟ್ ಮೂಲಕ ಸುಲಭವಾಗಿ ಮಾಡಬಹುದು. ಅರ್ಜಿದಾರರು ಈ ಕೆಳಗಿನ ಹಂತಗಳನ್ನು ನಾನು ಈ ಒಂದು ಕೆಳಗಿನ ಹಂತ ಹೋಗ್ತಾನೆ, ಆ ಒಂದು ಹಂತಗಳನ್ನು ಅನುಸರಿಸಿ ನೀವು. ಇನ್ನು ನಿಮಗೆ ಗೊತ್ತೇ ಇಲ್ಲ, ನಿಮಗೆ ಅದು ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಜಸ್ಟ್ ಹೋಗಿ ಸೈಬರಲ್ಲಿ ಹೋಗಿ ಹೇಳಿ. ಸೊ ಆ ಒಂದು ಲಿಂಕ್ನ ನಾನು ಆ ಒಂದು ವೆಬ್ಸೈಟ್ ಏನಿದೆ https PMAYMIS.government.in ವೆಬ್ಸೈಟ್ ಇದು. ಸೊ ಈ ವೆಬ್ಸೈಟನ್ನು ನಾನು ಈ ಒಂದು ವಿಡಿಯೋ ಕೆಳಗೆ ಕೊಡ್ತೇನೆ ವೀಕ್ಷಕರೇ. ಸೊ ನಿಮಗಿದು ಹೋಗಿ ಈ ಒಂದು ಡೈರೆಕ್ಟ್ ಲಿಂಕನ್ನು ಕೂಡ ನೀವು ಮನೇಲೇ ಮಾಡ್ತೀರಾ, ನಿಮಗೆ ಲ್ಯಾಪ್ ಇದೆ ಅಥವಾ ನಿಮಗೆ ಮಾಡೋಕ್ಕೆ ಗೊತ್ತಿದೆ ಅಂದರೆ ನೀವು ಮನೇಲೇ ಮಾಡ್ಕೋಬೋದು ಕೂತ್ಕೊಂಡು. ಹಾಗೆ ಈ ಒಂದು ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋ ಕೆಳಗಡೆ ಕೊಡ್ತೇನೆ, ಓಕೆನಾ. ಸೊ ನಾಗರಿಕ ಮೌಲ್ಯಮಾಪನ ವಿಭಾಗ ಅಂದರೆ ನಾಗರಿಕ ಮೌಲ್ಯಮಾಪನ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ. ಈ ಒಂದು ವೆಬ್ಸೈಟಿಗೆ ಹೋಗಿ ಫಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ನಾಗರಿಕ ಮೌಲ್ಯಮಾಪನ ವಿಭಾಗ ಸಿಗುತ್ತೆ. ಅಲ್ಲಿ ನಾಗರಿಕ ಮೌಲ್ಯಮಾಪನ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ, ಓಕೆನಾ. ಇತರ 3 ಘಟಕಗಳ ಅಡಿಯಲ್ಲಿ ಪ್ರಯೋಜನ ಆಯ್ಕೆ ಮಾಡಿ. ಅಂದರೆ ಈ ಒಂದು 3 ಘಟಕಗಳು ಬರುತ್ತೆ ನಿಮಗೆ, ಆ ಅಡಿಯಲ್ಲಿ ಪ್ರಯೋಜನ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಧಾರ ವಿವರಗಳು ನಮೂದಿಸಿ. ಅಂದರೆ ನಿಮ್ಮ ಆಧಾರ್ ಸಂಖ್ಯೆ ಏನಿದೆ ಅದನ್ನು ನಮೂದಿಸಿ. ಅದಕ್ಕೆ ಹೇಳ್ತಾರೆ ಆ ಒಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ. ಸೊ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಹೆಸರನ್ನು ನಮೂದಿಸಿ. ಇನ್ನು ಅರ್ಜಿ ಭರ್ತಿ ಮಾಡಿ. ಅದರಲ್ಲಿ ಏನೆಲ್ಲ ಫುಲ್ಫಿಲ್ಮೆಂಟ್ ಇದೆ, ಅದರಲ್ಲಿ ಏನೆಲ್ಲ ನಿಮಗೆ ಅಲ್ಲಿ ಏನೆಲ್ಲ ಕೇಳಿದ್ದಾರೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿ. ಆಧಾರ್ ಸಂಖ್ಯೆಯ ಪರಿಶೀಲನೆಯ ನಂತರ ಅರ್ಜಿ ಫಾರ್ಮ್ ತೆರೆಯುತ್ತದೆ. ಈ ಒಂದು ಫಾರ್ಮ್ ತೆಗೆದುಬಿಟ್ಟು ಈ ಒಂದು ಆಧಾರ್ ಸಂಖ್ಯೆ ನೀವು ಮಾಡ್ತೀರಾ. ಫಸ್ಟ್ ನೀವು ಒಂದು ವೆಬ್ಸೈಟಿಗೆ ಹೋಗ್ತೀರಾ, ಹಾಗೆ ಇಲ್ಲಿ ನಾಗರಿಕ ಮೌಲ್ಯಮಾಪನ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡ್ತೀರಾ. ಆ ಒಂದು 3 ಘಟಕಗಳಾದಮೇಲೆ ನಿಮಗೆ ಪ್ರಯೋಜನ ಅಂತ ಸಿಗುತ್ತೆ, ಅಲ್ಲಿ ಆಯ್ಕೆ ಮಾಡಿ. ಅದನ್ನು ಒತ್ತಿದಾಗ ನಿಮಗೆ ಸಿಗುತ್ತೆ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಹೇಳ್ತಾರೆ. ಆಧಾರ್ ಸಂಖ್ಯೆನ ನೀವು ಕೊಟ್ಟ ತಕ್ಷಣ ನಿಮಗೆ ಈ ಒಂದು ಅರ್ಜಿ ಒಂದು ಫಾರ್ಮ್ ಏನಿದೆ ಅದು ನಿಮಗೆ ಓಪನ್ ಆಗುತ್ತೆ. ಸೊ ನೀವು ಅದರಲ್ಲಿ ಹೋಗಿ ನಿಮಗೆ ಅಲ್ಲಿ ಏನೆಲ್ಲ ಕ್ವೆಶ್ಚನ್ ಕೇಳಿದ್ದಾರೆ ಅದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಎಲ್ಲ ವಿವರಗಳನ್ನು ಸರಿಯಾಗಿ ನಮೂದಿಸಿ, ಓಕೆನಾ. ಯಾವುದೇ ರೀತಿಯಾದಂಥ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಪ್ಲೀಸ್. ನಿಮಗೆ ಮನೆ ಇದ್ದಲ್ಲಿ ನೀವು ಈ ಒಂದು ಅರ್ಜಿ ಹಾಕಲಿಕ್ಕೆ ಹೋಗಲೇಬಾರ್ದು, ನಾನು ಹೇಳಿದ್ದೇನೆ. ಸೊ ತಪ್ಪು ಮಾಹಿತಿಯನ್ನು ಯಾವುದೇ ರೀತಿಯಿಂದಲೂ ಕೊಡಬೇಡಿ ಅವರಿಗೆ. ಬಿಕಾಸ್ ನಿಮ್ಮ ತಪ್ಪು ಮಾಹಿತಿ ನೀವು ಹೇಗೆ ಕೊಟ್ಟರು ಆ ಒಂದು ತಪ್ಪು ಮಾಹಿತಿಯನ್ನು ಸರ್ಕಾರ ಕಂಡುಹಿಡಿಯುತ್ತೆ, ಒಂದಲ್ಲ ಒಂದು ದಿನ ಕಂಡುಹಿಡಿಯುತ್ತೆ. ಆಗ ನಿಮಗೆ ಅದು ಒಂದು ತಪ್ಪು ಮಾತ್ರವಲ್ಲದೆ ನಿಮಗೆ ಶಿಕ್ಷೆ ಕೂಡ ಸಿಗುವ ಎಲ್ಲ ಚಾನ್ಸಸ್ ಇದೆ. ಬಿಕಾಸ್ ನೀವು ಅದನ್ನು ಹಾಗೆ ಮಾಡಬೇಡಿ. ಸೊ ಮನೆಯೆಲ್ಲ ಇದ್ದರೆ ನೀವು ಹೋಗಬೇಡಿ. ಯಾವುದೇ ರೀತಿಯಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಹರು ಅಂತ ಇದ್ದರೆ ಮಾತ್ರ ಹೋಗಿ, ಓಕೆನಾ. ನೆಕ್ಸ್ಟ್ ಅರ್ಜಿ ಉಳಿಸು. ಎಲ್ಲ ಮಾಹಿತಿಯನ್ನು ತುಂಬಿದ ನಂತರ ಉಳಿಸು ಅಂದರೆ ಸೇವ್ ಮಾಡ್ಕೊಳ್ಳಿ, ಓಕೆನಾ. ಆ ಒಂದು ಎಲ್ಲ ಮಾಹಿತಿಯನ್ನು ನೀವು ನಿಮಗೆ ಏನೆಲ್ಲ ಕೇಳಿದ್ರೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳಿ ಮತ್ತು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ. ನೀವೊಂದು ಪ್ರತಿ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಭವಿಷ್ಯದ ಸಾಬೀತಿಗಾಗಿ ಇದನ್ನು ಏನು ಮಾಡಿ ಅಂದರೆ ನಿಮಗೆ ಒಂದು ಜೆರಾಕ್ಸ್ನ ಇಟ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಒಂದು ಜೆರಾಕ್ಸ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಅಂದರೆ ಈ ಒಂದು ದಾಖಲಾತಿಗಳನ್ನು ಸಮರ್ಪಣೆ ಮಾಡಿ. ಹಂಗಂದರೆ ಹತ್ತಿರದ CSC ಅಂದರೆ ಸಾಮಾನ್ಯ ಸೇವಾ ಕೇಂದ್ರವೇನಿದೆ ಅಥವಾ ಬ್ಯಾಂಕ್ನಲ್ಲಿ ಅಗತ್ಯ ದಾಖಲಾತಿಗಳೇನಿದೆ ಅದ್ರ ಜೊತೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಓಕೆನಾ. ಸಾಮಾನ್ಯ ಸೇವಾ ಕೇಂದ್ರ CSC ಇದೆ. ಸೊ ನೆಕ್ಸ್ಟ್ ಅಥವಾ ಬ್ಯಾಂಕ್ನಲ್ಲಿ ಹೋಗಿ ಈ ಒಂದು ದಾಖಲಾತಿಗಳನ್ನು ಅರ್ಜಿಯನ್ನು ಸಲ್ಲಿಸ್ಬೋದು, ಓಕೆನಾ. ಸೊ ನಿಮಗೆ ಮನೇಲೇ ಇದನ್ನು ಮಾಡ್ಕೋಬೋದು. ಲ್ಯಾಪ್ ಪ್ರಿಂಟರ್ ಎಲ್ಲ ಇದ್ದರೆ ನಿಮಗೆ ಮಾಡ್ಕೋಬೋದು.
ಜೊತೆಗೆ ಇಲ್ಲ ಇದು ಆಗೋದಿಲ್ಲ ಅಂದರೆ ನೀವು ವೆಬ್ಸೈಟಲ್ಲಿ ನಿಮಗೆ ಒಂದು ಇದರಲ್ಲಿ ಹೋಗಿ ಸೈಬರಲ್ಲಿ ಹೋಗಿ ಇದನ್ನು ಒಂದು ಹೀಗೆ ಹೇಳಿ ಇದನ್ನು ಹೀಗೆ ಮಾಡಿ ಆಧಾರ್ ಕಾರ್ಡ್ನ ಎಲ್ಲ ನಮೂದಿಸಿ ಅದಾದಮೇಲೆ ಈ ಒಂದು ಫಾರ್ಮ್ ಬರುತ್ತೆ ಅದನ್ನ ಕರೆಕ್ಟಾಗಿ ಫುಲ್ಫಿಲ್ ಮಾಡ್ಕೊಳ್ಳಿ. ಅದೆಲ್ಲ ಆದ ನಂತರ ಈ ಒಂದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿ ಆದಮೇಲೆ ಒಂದು ಪ್ರಿಂಟೌಟ್ ತಗೊಳ್ಳಿ. ಆ ಪ್ರಿಂಟೌಟ್ನ ಇನ್ನೊಂದು ಸಲ ಇದು ಜೆರಾಕ್ಸ್ ಮಾಡ್ಕೊಳ್ಳಿ. ಜೆರಾಕ್ಸ್ ಮಾಡಿ ನಿಮ್ಮಲ್ಲಿ ಒಂದು ಪ್ರತಿಯನ್ನು ಇಟ್ಕೊಳ್ಳಿ. ಜೊತೆಗೆ ಆ ಒಂದು ಬ್ಯಾಂಕಿಗೆ ಅಥವಾ ಸಾಮಾನ್ಯ ಸೇವಕ ಅಂದರೆ ಕೇಂದ್ರಕ್ಕೆ ತಗೊಂಡು ಹೋಗಿ ಈ ಒಂದು ಪ್ರತಿಯನ್ನು ಕೊಡಿ. ಓಕೆನಾ. ನೆಕ್ಸ್ಟ್ ಅರ್ಹತೆ ಏನು, ಎಲಿಜಿಬಿಲಿಟಿ ಏನು ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಅರ್ಹತೆ ಏನಂದರೆ ಅದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ಸ್. ಓಕೆನಾ. ಸೊ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ನೀವು ಈ ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಸೊ ಮನೆ ಇಲ್ಲದ ಕುಟುಂಬಗಳು, ನಾನು ಹೇಳಿದೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮನೆ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಅರ್ಜಿಗೆ ಸಲ್ಲಿಸಲಿಕ್ಕೆ ಹೋಗಬೇಡಿ. ಸರ್ಕಾರವನ್ನು ಪೆದ್ದು ಬೀಳಿಸಲಿಕ್ಕೆ ನೀವು ನೋಡಬೇಡಿ. ಬಿಕಾಸ್ ಅದು ಆಗೋದಿಲ್ಲ. ಸೊ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ನೋಡುವಾಗ ಎಲ್ಲಾದರೂ ಒಂದು ದಿನ ನಿಮಗೆ ಅದು ಸರ್ಕಾರಕ್ಕೆ ಗೊತ್ತೇ ಆಗುತ್ತೆ. ನಿಮ್ಮ ಅರ್ಜಿ ಖಂಡಿತವಾಗ್ಲೂ ರಿಜೆಕ್ಟ್ ಆಗುತ್ತೆ. ಬಟ್ ರಿಜೆಕ್ಟ್ ಆಗಿದ ಕೂಡಲೇ ನಿಮಗೆ ಅದರ ಶಿಕ್ಷೆ ಕೂಡ ಇರುತ್ತೆ. ಹಾಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಸೊ ಮಾಡಬೇಡಿ. ಈ ಥರ ಎಲ್ಲ ಮನೆ ಇಲ್ಲದಿದ್ದರೆ ನೀವು ನಿಜವಾಗ್ಲೂ ಈ ಒಂದು ಯೋಜನೆಗೆ ಅರ್ಹರಾಗಿದ್ದೀರಾ ಅಂತ ಮಾತ್ರ ಹೋಗಿ. ಓಕೆನಾ. ನೆಕ್ಸ್ಟ್ ಮನೆ ಇಲ್ಲದ ಈ ಒಂದು ನಿಯಮಗಳು ನೀವು ಪಾಲಿಸಬೇಕು. ಅಂದರೆ ಮನೆ ಇಲ್ಲದ ಕುಟುಂಬಗಳು, ನೀವು ಯಾವುದೇ ಕಾರಣಕ್ಕೂ ಮನೆ ಇದ್ದ ಕುಟುಂಬಗಳಾಗಿರಬಾರ್ದು. ಅರ್ಜಿದಾರರು ಅಥವಾ ಅವರ ಕುಟುಂಬದ ಯಾರಿಗೂ ಸ್ವಂತ ಮನೆ ಇರಬಾರ್ದು. ಓಕೆನಾ. ಸೊ ಅರ್ಜಿದಾರರು, ಈಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋಸ್ ಇಟ್ಕೊಳ್ಳಿ 4 ಮೆಂಬರ್ಸ್ ನೀವಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ 4 ಮೆಂಬರ್ಸಲ್ಲಿ ಒಬ್ಬರಿಗೆ ಮನೆ ಇದ್ದರೂ ಸಹ 4 ಮೆಂಬರ್ಸ್ ನಿಮ್ಮ ಒಂದು 4 ಮೆಂಬರ್ಸ್ ನೀವು ಒಂದು ಫ್ಯಾಮಿಲಿ ಆಗಿದ್ದೀರಾ ಅಂದರೆ ಒಬ್ಬರಿಗೆ ಮನೆ ಇದ್ದರೂ ಕೂಡ ನಿಮಗೆ ಈ ಅರ್ಜಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ಲಿ 4 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ನೀವು ಅದರಲ್ಲಿರುವ ಒಬ್ಬರಿಗೆ ಮನೆ ಇದ್ದರೂ ಕೂಡ ನೀವು ಈ ಅರ್ಜಿಗೆ ಅರ್ಹರಲ್ಲ. ಓಕೆನಾ. ಸೊ 4 ಮೆಂಬರ್ಸಿಗೆ ಯಾರಿಗೂ ಮನೆ ಇರಬಾರ್ದು, ಸ್ವಂತ ರಿಜಿಸ್ಟರ್ ಆಗಿರುವ ಮನೆ ಇರಬಾರ್ದು. ನೆಕ್ಸ್ಟ್ ಆದಾಯ ಮೀಮಾಂಸೆ ಅಂದರೆ EWS LIG ಮತ್ತು MIG 1 ಮತ್ತು 2ಗಳಿಗೆ ತಕ್ಕ ಮಟ್ಟಿನ ಆದಾಯ ಮಿತಿಗಳು ಅನ್ವಯಿಸಬೇಕು. ಅಂದರೆ ಈ ಒಂದು ಆದಾಯ ಏನು ಹೇಳಿದ್ದಾರೆ ಇದರಲ್ಲಿ ಆದಾಯ, ನಿಮ್ಮ ಆದಾಯ ಎಷ್ಟಿದೆ ಅದರ ಕೆಳಗೇನೆ ಇರಬೇಕು ಹೊರತು ಅದಕ್ಕಿಂತ ಮೇಲೆ ಇರಬಾರ್ದು ನಿಮ್ಮ ಒಂದು ಆದಾಯ ಲಿಮಿಟ್. ಓಕೆನಾ. ವಾರ್ಷಿಕ ಆದಾಯ ಎಷ್ಟಿದೆ ಅದಕ್ಕಿಂತ ಲಿಮಿಟ್ ಮೇಲೆ ಇರಬಾರ್ದು. ಇನ್ನು ಹೆಸರಿನಲ್ಲಿ ಮನೆ ಇರ್ಬೋದು, ಅಂದರೆ ಮಹಿಳೆಯರ ಹೆಸರಿನಲ್ಲಿ ಮನೆಯೂ ಇರಬೇಕು ಎಂಬುದನ್ನು ಸರ್ಕಾರ ಖಚಿತಪಡಿಸಿದೆ. ಸೊ ಮಹಿಳೆಯರ ಹೆಸರಿನಲ್ಲಿ ಮನೆಯೂ ಇರಬೇಕು ಅಂದರೆ ಹೆಸರಿನಲ್ಲಿ ಈ ಒಂದು ನೀವೇನು ರಿಜಿಸ್ಟರ್ ಮಾಡ್ತೀರಾ, ಈ ಒಂದು ಹೊಸ ಮನೆನ ನೀವು ತಗೊಳ್ತೀರಾ, ಸರ್ಕಾರದಿಂದ ಉಚಿತ ಸೇವೆಯನ್ನು ಪಡ್ಕೋತೀರಲ್ವ, ಈಗ ಈ ಒಂದು ಮನೆನ ನೀವು ನಿರ್ಮಿಸಬೇಕಾದ್ರೆ ನಿಮಗೆ ಲೋನ್ ಬಂದಿರುತ್ತೆ. ಜೊತೆಗೆ ಈ ಒಂದು ಸಹಾಯಧನ ಕೂಡ ಬಂದಿರುತ್ತೆ. 1,20,000 1,30,000 ಜೊತೆಗೆ 12,000 ಶೌಚಾಲಯ ನಿರ್ಮಿಸಲಿಕ್ಕೋಸ್ಕರನೂ ಬಂದಿರುತ್ತೆ. ಆದರೆ ಈ ಒಂದು ಮನೆಯನ್ನು ನೀವು ಖರೀದಿ ಮಾಡುವಾಗ ಆ ಒಂದು ಖರೀದಿಯ ಒಂದು ಯಜಮಾನತಿ ಯಾರಾಗಿರ್ಬೇಕಂದ್ರೆ ಒಡತಿ ಆಗಿರಬೇಕು, ಮನೆಯ ಒಡತಿ ಆಗಿರಬೇಕು. ಯಾವುದೇ ರೀತಿಯಲ್ಲಿ ಯಜಮಾನನ ಹೆಸರಿನಲ್ಲಿ ಖರೀದಿಸುವ ಹಾಗೆ ಇಲ್ಲ. ಓಕೆನಾ. ಸೊ ಈ ಒಂದು ಅರ್ಹತೆಗಳನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಲಾಭಗಳೇನೇನು ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಆರ್ಥಿಕವಾಗಿ ದುರ್ಬಲ ವರ್ಗ, ಕಡಿಮೆ ಆದಾಯದ ವರ್ಗ ಮತ್ತು ಮಧ್ಯಮ ಆದಾಯದ ವರ್ಗದವರಿಗೆ MIG 1 ಮತ್ತು MIG 2 ಸಹಾಯಕವಾಗಿದೆ. EWS ಮತ್ತು LIG ವರ್ಗಗಳಿಗೆ ಹೆಚ್ಚು ಅನುಕೂಲಗಳು ನೀಡಲ್ಪಡುತ್ತವೆ. ಅತಿ ಮಧ್ಯಮ ವರ್ಗಗಳಿಗೆ ಸಹಾಯದ ಪ್ರಮಾಣ ಸ್ವಲ್ಪ ಕಡಿಮೆ ಇರಬಾರ್ದು. ನಾನು ಹೇಳಿದೆ ತುಂಬ ಈ ಒಂದು ಹಣವೇನಿದೆ, ಈ ಒಂದು ಹಣ 2,67,000ವರೆಗೂ ಇದೆ. ಆದರೆ ಈ ಒಂದು ಹಣ ಹೇಗೆ ನಿಮಗೆ ಹೆಚ್ಚುತ್ತಾ ಹೋಗುತ್ತೆ ಅಂದರೆ ನೀವು ಇನ್ನು ಬಿಲೋ ಪಾವರ್ಟಿ ಲೈನ್, ಇನ್ನು ಬಿಲೋ ನೀವು 1%, 10%, 20% ಪಾವರ್ಟಿ ಲೈನಲ್ಲಿ ಇದ್ದೀರಾ ಅಂದರೆ ಮಾತ್ರ ನಿಮಗೆ ಹಣ ಹೆಚ್ಚಿಗೆ ಸಿಗುತ್ತೆ. ನೀವೊಂದು ಮಿಡಲ್ ಅಂದರೆ ಅತಿ ಮಧ್ಯಮ ವರ್ಗದವರಿಗೆ ಮಾತ್ರ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ಬೋದು. ಅತಿ ಮಧ್ಯಮ ಅಂದರೆ ನೀವೊಂದು ಮಧ್ಯಮದಿಂದ ಸ್ವಲ್ಪ ಮೇಲೇ ಇರ್ಬೋದು, ಮಧ್ಯಮ ವರ್ಗದ ಬಡತನದಿಂದ ಸ್ವಲ್ಪ ಮೇಲೇ ಇರ್ಬೋದು. ಹಾಗಿದ್ದವರಿಗೆ ಆ ಒಂದು ಅಮೌಂಟ್ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ PM ಆವಾಸ್ ವಸತಿ ಯೋಜನೆಯ ಪ್ರಾಮುಖ್ಯತೆ ಏನಂದರೆ ಈ ಯೋಜನೆಯು ಮನೆ ಹೊಂದಲು ಬಯಸುವ ಜನರಿಗೆ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ನೆರವಾಗುತ್ತದೆ. ಸರ್ಕಾರವು ಡಿಜಿಟಲೀಕೃತ ಪ್ರಕ್ರಿಯೆಯನ್ನು ಅನುಸರಿಸುವುದರಿಂದ ಅರ್ಜಿ ಸಲ್ಲಿಸುವುದು ಮತ್ತು ಟ್ರ್ಯಾಕ್ ಮಾಡುವುದು ಸುಲಭವಾಗಿದೆ. ನಾನು ಹೇಳಿದೆ ಟ್ರ್ಯಾಕ್ ಮಾಡ್ತಾರೆ ನಿಮಗೆ ಈ ಒಂದು ಮನೆ ಇದೆಯಾ ಇಲ್ವಾ ಅಂತ ಅನ್ನೋದ್ರ ಬಗ್ಗೆ ಅವರು ಖಂಡಿತವಾಗ್ಲೂ ಕಂಡುಹಿಡಿತಾರೆ. ಸೊ ಈ ಒಂದು ಅರ್ಜಿ ಹಾಕುವಾಗ ನೀವು ನಿಮ್ಮ ಈ ಒಂದು ಅರ್ಜಿಗೆ ನೀವು ಕರೆಕ್ಟಾಗಿ ಅರ್ಹರಾಗಿದ್ದೀರಾ ಅನ್ನೋದನ್ನು ತಿಳಿದುಕೊಳ್ಳಿ. ಇನ್ನು ಮನೆಗೆ ವಸತಿ ಒದಗಿಸುವ ಉದ್ದೇಶದಿಂದ ಸರ್ಕಾರ ಶೀಘ್ರವಾಗಿ ಸಾಮಾನ್ಯ ಸಮೀಕ್ಷೆಯನ್ನು ನಡೆಸಿ ಯೋಜನೆಯ ಲಾಭಗಳಿಗೆ ಅರ್ಹರಾದವರನ್ನು ಗುರುತಿಸಲು ಮುಂದಾಗಿದೆ. ಸೊ ಈ ರೀತಿಯಾಗಿ ಸರ್ಕಾರ ನಿಮಗೆಲ್ಲರಿಗೂ ಮನೆ ಬೇಕು ಅನ್ನೋ ಒಂದು PMY ಯೋಜನೆಯ ಮೂಲಕ ಬಡವರ ಕನಸು ನನಸಾಗಿರಿಸಲು ದೊಡ್ಡ ಹಾದಿಯನ್ನು ಅವರು ಇಟ್ಟಿದ್ದಾರೆ. ಹಾಗಿದ್ರೆ ಸರ್ಕಾರಕ್ಕೆ ನಿಮಗೆಲ್ಲರಿಗೂ ಮನೆ ಆಗಲಿ ಅಂತ ಸರ್ಕಾರ ಒಂದು ಬಯಸ್ತಾ ಇದೆ. ಹಾಗಿದ್ರೆ ನೀವು ಯಾವುದೇ ರೀತಿಯಿಂದಲೂ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಒಂದು ಅರ್ಜಿ ಹಾಕಲು ಹೋಗಬೇಡಿ. ನೀವು ಅರ್ಜಿ ಹಾಕಲು ಹೋಗ್ತಿದ್ರೆ ನೀವು ಖಂಡಿತವಾಗಿಯೂ ನೀವು ಈ ಒಂದು ಅರ್ಜಿಗೆ ಹಾಕಲು ನೀವು ಅರ್ಹರಾಗಿದ್ದೀರಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಹಾಗೆ ಹೋಗಿ ನಿಮ್ಮ ಕನಸನ್ನು ನನಸಾಗಿಸಿ ಈ ಒಂದು ಅರ್ಜಿಯನ್ನು ಖಂಡಿತವಾಗಲೂ ಬೇಗನೆ ಹಾಕಿ ಅಂತ ನಾನು ಹೇಳ್ತಾ ಇದ್ದೇನೆ. ಬಿಕಾಸ್ 300 ಕೋಟಿ ಮನೆಗಳು ಭರ್ತಿಯಾದಲ್ಲಿ ನಿಮಗೆ ಈ ಒಂದು ಮನೆ ಸಿಕ್ಕುವ ಒಂದು ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಬೇಗನೆ ಹೋಗಿ ಈ ಒಂದು ಅರ್ಜಿಗೆ ಈ ಒಂದು
ಯೋಜನೆಗೆ ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ಕನಸನ್ನು ನನಸಾಗಿಸಿ ಬೇಗನೆ ನೆರವೇರಲಿ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ನಿಮಗೆ ಏನೂ ಪುನಃ ಡೌಟ್ ಇದೆ, ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೇಳ್ಬೋದು. ಖಂಡಿತವಾಗಿಯೂ ನನ್ನ ಹತ್ರ ಕೇಳ್ಕೊಬೋದು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಕೇಳಿ. ಹಾಗಾದರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಿದ್ದೆ. ಹಾಗಾದರೆ ಅಂಟಿಲ್ ದನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.